ನಮಸ್ಕಾರ ವೀಕ್ಷಕರೇ, ಶಶಿ ಕ್ರಿಯೇಷನ್ಗೆ ಸ್ವಾಗತ. ನಾನಿವತ್ತು ನೈವೇದ್ಯಕ್ಕೆ ಬೇಕಾಗಿರ್ತಕ್ಕಂಥ 2 ಪದಾರ್ಥಗಳನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಸಣ್ಣ ರವೆ ಒಂದು ಬೌಲ್ ತೊಗೊಂಡಿದ್ದೀನಿ, ಬೆಲ್ಲ, 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ, ಮತ್ತು ನಾನು ಏಲಕ್ಕಿ, ಸ್ವಲ್ಪ ತುಪ್ಪವನ್ನು ತೊಗೊಂಡಿದ್ದೀನಿ. ಇದು ಮಾಡೋದನ್ನು ಹೇಗಂತ ತೋರಿಸ್ತಾ ಇದ್ದೀನಿ ಬನ್ನಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದನ್ನ ಬಿಸಿ ಮಾಡ್ಕೋಬೇಕು. ಬೇಗನೆ ಆಗ್ತಕ್ಕಂಥ 2 ಪದಾರ್ಥಗಳಿವು. ಒಂದು 4 ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಒಂದರಲ್ಲಿ ಹಾಕ್ಕೊಂಡು ನಾನು ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಸ್ವಲ್ಪ ಬಣ್ಣ ಬದಲಾಗಬೇಕು, ಸ್ವಲ್ಪ ಕಂದು ಬಣ್ಣ ಬರಬೇಕು. ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿತಾ ಇರಬೇಕು. ಈಗ ಅದಕ್ಕೆ ನಾನು ಸಣ್ಣ ರವೆನ ಒಂದು 3/4 ಕಪ್ನಷ್ಟು ಸಣ್ಣ ರವೆನ ಹಾಕ್ಕೊಂಡಿದ್ದೀನಿ. ನಾನು ಗೋಡಂಬಿ ದ್ರಾಕ್ಷಿ ಎತ್ತಿಟ್ಕೊಂಡಿಲ್ಲ, ಅದರಲ್ಲೇ ಹಾಕಿದ್ದೀನಿ. ನಾನು ಅದರಲ್ಲೇ ಹಾಕಿ ಒಂದರಲ್ಲೇ ನಾನು ಹುರಿತಾ ಇದ್ದೀನಿ. ಹುರಿಬೇಕಾದ್ರೆ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಸೀದೋಗಲ್ಲ. ಕೈ ಆಡಿಸ್ತಾನೇ ಇರಬೇಕು, ಯಾಕಂತಂದರೆ ಬಿಟ್ಟರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ರವೆನ ಹುರಿತಾ ಇರಬೇಕು. ಇನ್ನೊಂದು ಕಡೆ ನಾನು ಈ ಕಡೆ ಪಾತ್ರೆ ಇಟ್ಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊತಿದ್ದೀನಿ. ಯಾಕಂದರೆ ಆ ನೀರನ್ನು ಸ್ವಲ್ಪನೇ ಆ ರವಕ್ಕೆ ಹಾಕಿ ಕಲಿಸ್ಬೇಕಾಗುತ್ತೆ. ಹಾಗಾಗಿ ಈ ಕಡೆ ನಾನು ನೀರು ಇಟ್ಕೊಂಡಿದ್ದೀನಿ. ಈ ಕಡೆ ಬಿಸಿನೀರು ಕಾಯ್ತಾ ಇದೆ. ಕೈ ಬಿಡದಾಗೆ ರವನ ಹುರಿತಾ ಇರಬೇಕು. ಹುರಿದಾಗೆಲ್ಲ ಅದ್ರದ್ದು ಪರಿಮಳ ಘಮ ಪರಿಮಳ ಬರ್ತಾ ಇರುತ್ತೆ. ಈಸಿಯಾಗಿ ನಾವು ನೈವೇದ್ಯಕ್ಕೆ ಈ ರೆಸಿಪಿನ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು ನಾವು. ಈಗ ನಾನು ಹುರಿದಿರ್ತಕ್ಕಂಥ ರವೆಗೆ ಸ್ವಲ್ಪನೇ ಬಿಸಿನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ಸ್ವಲ್ಪನೇ ಹಾಕ್ತಾ ಇರಬೇಕು, ನೋಡ್ಕೊಂಬಿಟ್ಟು ಹಾಕಬೇಕು. ನೀರು ಹಾಕಿದ ತಕ್ಷಣ ಸ್ವಲ್ಪ ನಾವು ಕೈ ಆಡಿಸ್ತಿರ್ಬೇಕು, ಯಾಕಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಆ ರವಕ್ಕೆ ನೀರು ಎಷ್ಟು ಹಿಡಿಯುತ್ತೋ ಸ್ವಲ್ಪ, ನಿಮಗೆ ಬೇಕಂದ್ರೆ ತೆಳು ಮಾಡ್ಕೋಬೋದು, ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ. ಇನ್ನೊಂದು ಸ್ವಲ್ಪ ನೀರು ಬೇಕನ್ನಿಸ್ತು, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನಾನು. ಕೈ ಆಡಿಸ್ತಾನೇ ಇರಬೇಕು. ರವೆ ಬಿಸಿನೀರಿಗೆ ಅದು ಅರಳ್ಕೊಳ್ಳುತ್ತೆ. ಅದು ಇದು ಬೇಗನೆ ಆಗುತ್ತೆ. ನಾನೀಗ ಅದಕ್ಕೆ ಸ್ವಲ್ಪ ಒಂದು 4 ಸ್ಪೂನು ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಅದಕ್ಕೆ ಅಷ್ಟು ಸಾಕಾಗುತ್ತೆ ಅನಿಸುತ್ತೆ. ನಾನು ಬೆಲ್ಲನ ಜಜ್ಜಿಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಸೇರಿಸ್ತಾಯಿದ್ದೀನಿ. ಇನ್ನೂ ಸ್ವಲ್ಪ ಬೇಕನ್ನಿಸ್ತು. ಬಿಸಿ ಇರೋದ್ರಿಂದ ನೀವು ಎಷ್ಟು ಸಾರಿ ಬೇಕಾದರೂ ಆ ನೀರನ್ನು ಸೇರಿಸ್ಕೋಬೋದು. ನೋಡಿ ಸೇರಿಸ್ಕೋಬೇಕು. ಅದು ನೀರು ಬಿದ್ದ ತಕ್ಷಣ ಅದು ಸ್ವಲ್ಪ ಅರಳ್ಕೊಳ್ಳುತ್ತೆ, ಗಟ್ಟಿ ಆಗ್ತಾ ಬರುತ್ತಿರುತ್ತಲ್ಲ. ಹಾಗಾಗಿ ಸ್ವಲ್ಪ ನೋಡ್ತಾ ಆ ಬಿಸಿನೀರು ಆಲ್ರೆಡಿ ಇರುತ್ತಲ್ಲ, ಹಾಗಾಗಿ ಅದನ್ನ ಸೇರಿಸ್ತಾ ಹೋಗಬೇಕು. ಬೆಲ್ಲ ಅದ್ರ ಜೊತೆಗೆ ಈಗ ಹೊಂದ್ಕೊಳ್ತಾ ಇದೆ ಎಲ್ಲ ಕಡೆಗೂ. ಈ ಥರ ನೈವೇದ್ಯವನ್ನು ನಾವು ಮಾಡ್ಕೊಳ್ಳೋದ್ರಿಂದ ಬೇಗನೂ ಆಗುತ್ತೆ,
ನಮ್ಗೆ ಅನುಕೂಲನೂ ಆಗುತ್ತಿದ್ದು. ನಾನು ಸ್ವಲ್ಪ ಈಗ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಸೇರಿಸ್ತಾಯಿದ್ದೀನಿ. ತುಪ್ಪ ಸೇರಿಸಿ ನಾವು ಅದನ್ನು ಕೈ ಆಡ್ತಾ ಇರಬೇಕು. ಈಗ ಬೆಲ್ಲ ಸೇರಿಸಿರೋದ್ರಿಂದ ಅದೆಲ್ಲ ಹೀರ್ಕೊಳ್ಳುತ್ತೆ ಅದು ರವೆ. ನಂತರ ಸ್ವಲ್ಪ ತುರಿದಿರ್ತಕ್ಕಂಥ ಹಸಿ ಕೊಬ್ಬರಿನ ಸೇರಿಸ್ತಾಯಿದ್ದೀನಿ. ನೀವು ಬೇಕಿದ್ದರೆ ಒಣ ಕೊಬ್ಬರಿನೂ ಸೇರಿಸ್ಕೋಬೋದು. ನನ್ನ ಹತ್ರ ಹಸಿ ಕೊಬ್ಬರಿ ಇತ್ತು, ಹಾಗಾಗಿ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿನ ಹಾಕಿ ಕೈ ಆಡಿಸ್ತಾ ಇರಬೇಕು. ನಂತರ ನಾನು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ನಾವು ಬೇಗನೆ ಮಾಡ್ಕೋಬೋದು. ತಿನ್ನಲಿಕ್ಕೂ ಭಾಳ ರುಚಿಯಾಗಿರುತ್ತೆ, ಪ್ರಸಾದಕ್ಕೆ ಭಾಳ ಚೆನ್ನಾಗಿರುತ್ತೆ. ಈಗ ನಾನು ತಟ್ಟೆಯನ್ನು ಮುಚ್ಚಿ ಸ್ವಲ್ಪ ಅರಳಬೇಕಂತ ಬಿಟ್ಟಿದ್ದೀನಿ. ಅದನ್ನ ಮುಚ್ಚಿಟ್ರೆ ಅದು ಬಿಸಿಗೆ ಅರಳುತ್ತೆ. ಈಗ ರೆಡಿಯಾಗಿದೆ. ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಸ್ವಲ್ಪ ಮೇಲೆ ಸ್ವಲ್ಪ ತುಪ್ಪ ನೀವು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇಟ್ಕೊಂಡು ದೇವರಿಗೆ ನೈವೇದ್ಯ ಮಾಡ್ಕೊಳ್ಳೋಕ್ಕೆ ಪ್ರಸಾದ ರೆಡಿ ಆಯಿತು. ಇದು ಒಂದು ರೆಸಿಪಿ. ಸ್ವಲ್ಪ ಹಸಿ ಕೊಬ್ಬರಿ ತುರಿನೂ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸಾಕು. ನಾವು ಮೊದಲೇ ಹಾಕಿರ್ತೀವಲ್ಲ ಅಷ್ಟೇ ಸಾಕು. ನಂತರ ಇನ್ನೊಂದು ರೆಸಿಪಿ ತೋರಿಸ್ತಾಯಿದ್ದೀನಿ. ನಾವು ಇದನ್ನ ಹಣ್ಣು ತುಪ್ಪ ಅಂತ ಕರಿತೀವಿ. ಸಾಮಾನ್ಯವಾಗಿ ಬೇಗನೆ ನಮಗೆ ಅರ್ಜೆಂಟ್ ಇರುತ್ತೆ, ಪ್ರಸಾದಕ್ಕೆ ಏನಾರು ಮಾಡ್ಕೋಬೇಕು ಅಂತಂದಾಗ ನಾನು ಮಾಡ್ತಕ್ಕಂಥದ್ದು ಅಂದರೆ ಬಾಳೆಹಣ್ಣನ್ನು ನಾನು ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನೇನು ಮಾಡೋಂಗಿಲ್ಲ, ಕಲಸೋದಷ್ಟೇ ಇದಿರೋದು. ಅದಕ್ಕೆ ನಾನು ಒಂದು 2 ಸ್ಪೂನ್ ಬೆಲ್ಲ ಸೇರಿಸ್ತಾಯಿದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ಸ್ಪೂನ್ ಹೆಚ್ಚಿಗೆ ಹಾಕ್ಕೋಬೋದು. ಅದನ್ನು ನಾವು ಎರಡನ್ನೂ ಒಂದಾಗೋಗೆ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾ ಸ್ವಲ್ಪ ತುಪ್ಪವನ್ನು ಹಾಕಬೇಕು. ಅದಕ್ಕೆ ತುಪ್ಪ ಸ್ವಲ್ಪ ಹಾಕಿ ಕೈ ಆಡಿಸ್ಬೇಕು. ಇದನ್ನು ನಾವು ಹಣ್ಣು ತುಪ್ಪ ಅಂತ ಕರಿತೀವಿ. ಸಾಮಾನ್ಯವಾಗಿ ದೇವರುಗಳಿಗೆ ಭಾಳ ಇಷ್ಟವಾದಂಥ ಒಂದು ನೈವೇದ್ಯ ಇದು. ಇದನ್ನು ಕಲಸಿ ಸ್ವಲ್ಪ ಬಿಟ್ಟರೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ. ಬಾಳೆಹಣ್ಣು ಆ ಬೆಲ್ಲವನ್ನೆಲ್ಲ ಹೀರ್ಕೊಳ್ಳುತ್ತೆ. ನೀರು ಮಾಗ್ದಂಗೆ ಅನಿಸುತ್ತೆ, ಚೆನ್ನಾಗಿರುತ್ತೆ. ಒಳ್ಳೆಯದು ತಿನ್ನಲಿಕ್ಕೆ, ಪ್ರಸಾದಕ್ಕೂ ಒಳ್ಳೆಯದು, ಆಮೇಲೆ ನೈವೇದ್ಯ ಮಾಡಲಿಕ್ಕೂ ಒಳ್ಳೆಯದು. ಬೇಗನೆ ಆಗುತ್ತೆ, ದಿಢೀರಂತಲೇ ನಾವು ಮಾಡ್ಕೋಬೋದು. ಏನೂ ಇಲ್ಲಪ್ಪ ಅಂದಾಗ ಇದು ಮಾಡಿ ನಾವು ನೈವೇದ್ಯವನ್ನು ದೇವರಿಗೆ ಇಡ್ಬೋದು. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ತೀನಿ ನಾನು ಇದಕ್ಕೆ. ಈ ಥರ ಪ್ರಸಾದವನ್ನು ಮಾಡಿ ನಾವು ನೈವೇದ್ಯವನ್ನು ಮಾಡ್ಬೋದು. ಮೇಲೆ ನಾನು 1-2 ಗೋಡಂಬಿ ದ್ರಾಕ್ಷಿನ ಇಡ್ತಾಯಿದ್ದೀನಿ. ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೋಡಿದಲ್ಲ, 2 ರೆಸಿಪಿಯನ್ನು ಬೇಗನೆ ನೈವೇದ್ಯಕ್ಕೆ ನಾವು ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ತಾಯಿದ್ದೀನಿ. ನಿಮಗೂ ಇಷ್ಟ